ಆಸ್ ಅನ್ ಆಕ್ಟರ್ ಬರ್ತೀನಿ ಅಂತ ನನಗೆ ಐಡಿಯಾ ಇರ್ಲಿಲ್ಲ ಸರ್. ಆಸೆ ಇತ್ತು, ಆಸೆ ಖಂಡಿತ ಇತ್ತು. ಬಟ್ ಯಾವಾಗ ಏನು ಅನ್ನೋ ಐಡಿಯಾ ಇರ್ಲಿಲ್ಲ. ಪ್ರೊಡಕ್ಷನ್ ಮಾಡ್ಬೇಕು ಅನ್ನೋ ಒಂದು ಐಡಿಯಾ ಇತ್ತು, ಅದನ್ನ ಡೆವಲಪ್ ಮಾಡ್ತಾ ಇದ್ದೆ ನಾನು. ನನಗೆ ಹೋಗಿ ಅಪ್ಪಮಾಮನ್ನ 2020 ಅಲ್ಲೂ 21 ಸ್ಟಾರ್ಟಿಂಗ್ ಅಲ್ಲಿ ಈ ತರ, ಸಾರಿ 2019 ಎಂಡ್ ಅಲ್ಲಿ ಹೋಗಿ ಮಾತಾಡಿಸಿದಾಗ, ಮಾಮ ಕೆಲಸ ಮಾಡು, ಫಸ್ಟ್ ಒಂದು ಟೆಲಿವಿಷನ್ ಒಂದು ಸೀರಿಯಲ್ ಏನಾದ್ರು ಮಾಡು, ನಾನು ಮಾತಾಡ್ತೀನಿ ಅಂತ ಹೇಳಿ ಉದಯ ಟಿವಿ ಹೋಗು, ನಾನು ಹೇಳ್ತೀನಿ. ನಾವು ಮಾತಾಡಿದಾಗ ಸರಿ ಸರ್ ಮಾಡೋಣ, ಒಂದು ಒಳ್ಳೆ ಸ್ಲಾಟ್ ನೋಡಿ ಕೊಡ್ತೀವಿ ನಾವು, ಮಾಡೋಣ ಸರ್. ಬಟ್ ಆಮೇಲೆ ಕೋವಿಡ್ ಆಯ್ತು. ಕೋವಿಡ್ ಆದ್ಮೇಲೆ ಒಂದಷ್ಟು ಡಿಲೇಸ್ ಆಯ್ತು. ಯಾರು ಏನು ಹೊಸದನ್ನ ನಡೆ ಶುರು ಮಾಡೋ ಒಂದು ಪರಿಸ್ಥಿತಿ ಇರ್ಲಿಲ್ಲ ಅವಾಗ. ಯಾಕಂದ್ರೆ ಅವ್ರಿಗೂ ಸಾಕಷ್ಟು ಬ್ಯಾಕ್ಲಾಗ್ಸ್ ಇತ್ತು. ಉದಯ ಅವರಿಗೆ ಅದು ಕ್ಲಿಯರ್ ಮಾಡ್ಬೇಕಾಗಿತ್ತು. ಅಂದ್ರೆ ಬೇರೆ ಯಾರಿಗೂ ಸ್ಲಾಟ್ ಕೊಟ್ಟಿದ್ರು, ಅದೆಲ್ಲ ಫುಲ್ಫಿಲ್ ಆಗ್ಬೇಕು. ಕಾರಣಾಂತರಗಳಿಂದ ಅದೊಂದು ಹಿಂದೆ ತಗೊಳ್ತು. ಆಮೇಲೆ ನಾವೊಂದು ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಶುರು ಮಾಡಿದ್ವಿ, ನಮ್ಮ ತಂದೆ ಶುರು ಮಾಡಿದ್ರು. ಅದ್ರ ಮೇಲೆ ವರ್ಕ್ ಮಾಡ್ತಾ ಇದ್ವಿ. ಅದು 2022 ಜುಲೈ ಆಗಸ್ಟ್ ಅಲ್ಲಿ ಕಂಪ್ಲೀಟ್ ಆಯ್ತು. ಆ ಟೈಮಲ್ಲೇ ನಮ್ಮ ನಿರ್ದೇಶಕರು ಅಶೋಕ್ ಕಡಬ ಅವರು ಬಂದ್ರು ಮನೆಗೆ. ಮುಂಚೆ ಅವ್ರ ಭೇಟಿ ಆಗಿತ್ತು, ಅದೇ ವರ್ಷ ಒಂದ್ 3-4 ತಿಂಗಳ ಕೆಳಗೆ ಅವರ ಬೇರೆ ಸಿನಿಮಾದ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನ ಇನ್ವೈಟ್ ಮಾಡಕ್ ಬಂದಿದ್ರು, ನಮ್ಮ ತಂದೆ ತಾಯಿನ, ನನ್ನ. ಅವಾಗ ನನಗೆ ಹೇಳಿದ್ರು, ಈ ತರ ಒಂದು ಕತೆ ಇದೆ ಸರ್, ನಿಮ್ಗೆ ಕತೆ ಮಾಡ್ಕೊಂಡಿದ್ದೀನಿ. ಅದು ಒಂದ್ ಕ್ಷಣ ಆಶ್ಚರ್ಯ ಆಯ್ತು. ನಾನು ಆಲ್ಮೋಸ್ಟ್ ಹಿಂದೆ ತಿರುಗಿ ನೋಡಿದ್ದೀನಿ, ಬೇರೆ ಸಿನಿಮಾ ಇಂಡಸ್ಟ್ರಿಗೆ ಬರ್ಬೇಕು ಅನ್ಕೊಂಡಿದ್ರಿ, ಆದ್ರೂ ನಿಮ್ಗೆ ಆಶ್ಚರ್ಯ ಯಾಕದ್ರಲ್ಲಿ? ಸರ್ ನಾನು ಈಗ ನನ್ ಮುಂಚೆ ವಿನಯ್, ನನ್ನ ಕಸಿನ್ಸ್, ಧೀರೇನು, ಧನ್ಯ, ಆಮೇಲೆ ಇತ್ತೀಚೆಗೆ ಯುವ, 1 ವರ್ಷ ಆಯ್ತು ಯುವ ಸಿನಿಮಾ ರಿಲೀಸ್. ಎಲ್ಲಾರು ಬರ್ತಾರೆ ಅನ್ನೋ ಒಂದು ಸುದ್ದಿ ಇತ್ತು, ಬಂದೇ ಬರ್ತಾರೆ ಅಂತ ಅವ್ರಿಗೂ ಗೊತ್ತಿತ್ತು. ಬಟ್ ನಾ ಎಲ್ಲೂ ಹೇಳ್ಕೊಂಡಿರ್ಲಿಲ್ಲ. ಅಂದ್ರೆ ಹೇಳ್ಕೊಳ್ದೆ ಇನ್ನ ಅವ್ರಿಗೆ ಹೇಗೆ ಅನ್ಸಿರ್ಬೋದು ನನ್ನನ್ನ ಕಾಸ್ಟ್ ಮಾಡ್ಬೇಕು ಅನ್ನೋದೊಂದು ಆಶ್ಚರ್ಯ ಆಯ್ತು. ಆಮೇಲೆ ಅವ್ರು ಹೇಳಿದ್ರು, ಸರ್ ನಿಮ್ಮ ಇಂಟರ್ವ್ಯೂಗಳನ್ನ ನಾನು ನೋಡಿದೀನಿ ಯೂಟ್ಯೂಬ್ ಅಲ್ಲಿ, ತಾತಾಜಿ ಬಗ್ಗೆ, ನಿಮ್ಮ ಮಾಮನ್ ಬಗ್ಗೆ, ಮಾಮನ್ ಬಗ್ಗೆ, ಎಲ್ಲ ಫ್ಯಾಮಿಲಿ ಬಗ್ಗೆ ಮಾತಾಡೋದು ನೋಡಿದೀನಿ. ಆಮೇಲೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನಿಮ್ಮನ್ನ ನೋಡಿದೀನಿ. ನಿಮ್ಮಲ್ಲಿ ಇರೋ ಒಂದು ಇನ್ನೋಸೆನ್ಸ್, ನೀವು ಮಾತಾಡೋ ರೀತಿ ನನಗೆ ತುಂಬಾ ಇಷ್ಟ ಆಯ್ತು. ಹೇಳಿದ್ರು, ಆ ಇನ್ನೋಸೆನ್ಸ್ ನನಗೆ ಈ ಕ್ಯಾರೆಕ್ಟರ್ ಬೇಕು, ಅದಕ್ಕೋಸ್ಕರ ಅನ್ಕೊಂಡಿದ್ದೆ. ಸೊ ಒಂದು ಆಗಸ್ಟ್ ಮೇಲೆ ಭೇಟಿಯಾಗಿ ಒಂದು ಅವ್ರ ಲೈನ್ ಹೇಳಿದ್ರು. ನಂಗೆ ಲೈನ್ ಬಹಳ ಇಷ್ಟ ಆಯ್ತು ಸರ್. ಕತೆ ಕೂತ್ಕೊಂಡು ಒಟ್ಟಿಗೆ ನಾವು ಕತೆ ಮೇಲೆ ವರ್ಕ್ ಮಾಡಿದ್ವಿ, ಸ್ಕ್ರಿಪ್ಟು ಎಲ್ಲಾದ್ರು. ಅಂದ್ರೆ ಅದೊಂದು ಬಹಳ ಒಳ್ಳೆ ಎಕ್ಸ್ಪೀರಿಯನ್ಸ್ ನಾ ಹೇಳಲೇಬೇಕು. ಪ್ರತಿಯೊಂದು ಹಂತದಲ್ಲೂ ನನ್ನನ್ನ ಜೊತೆಗೆ ಇಟ್ಕೊಂಡು ಅವರು ಎಲ್ಲಾ ಕೆಲ್ಸಗಳನ್ನ ಮಾಡಿದ್ರು. ಸೊ ಆ ನಿಟ್ಟಿನಲ್ಲೂ ಒಂದಷ್ಟು ಎಕ್ಸ್ಪೀರಿಯನ್ಸ್ ನನಗೆ ಸಿಕ್ತು. ಏನು ಡೈಲಾಗ್ಸ್ ಬರಿಬೇಕಾದ್ರೆ, ಸ್ಕ್ರಿಪ್ಟ್ ಡೆವಲಪ್ ಮಾಡ್ಬೇಕಾದ್ರೆ ನಾ ಹೇಳಿದ್ದೆ, ಸರ್ ಏನೇನ್ ಕೆಲಸ ಇದೆ ಎಲ್ಲದನ್ನು ದಯವಿಟ್ಟು ನನ್ನನ್ನು ಸ್ವಲ್ಪ ಇನ್ವಾಲ್ವ್ ಮಾಡ್ಕೊಳ್ಳಿ, ನನಗೂ ಕಲಿಯಕ್ಕೆ ಒಂದು ಅವಕಾಶ ಆಗುತ್ತೆ ಅಂತ.